ವೇರ್ ದ ಹೆಲ್ ಡಿಡ್ ವಿ ಕಮ್ ಬ್ರೋ? ಫಾಲ್ಸ್, ವಾಟರ್ ಫಾಲ್ಸ್. ಏ ದಾರಿ ಪಾಯಿಂಟ್ ಅದು ಸಖತ್ತಾಗಿದೆ ಅಲ್ಲ. ಅಲ್ಲಿ ಹೋಗ್ಬೇಕು, ಅಲ್ಲಿ. ಓಹೋ ಎಲ್ಲೋ ಪ್ರತಾಪ್ಗಢಿಗೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಹೆಂಗೆ ಐತೆ ವ್ಯೂ, ಬಂಡೀಪುರದ ಭೂವು ಸಖತ್ತಾಗಿದೆ ಗೈಸ್ ವ್ಯೂ ಮಾತ್ರ. ಮಲ್ಲೇಶ್ ಘಾಟಲ್ಲೂ ಇದೇ ಥರ ಫುಲ್ ಇಲ್ಲೆಲ್ಲ ನೀರು ಬೀಳ್ತಾನೇ ಇರುತ್ತೆ ಯಾವಾಗಲೂ, ಬಳ 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 ಅಂತ. ಸೇಮು ಡಿಟ್ಟೋ ಇದೆ ಅಂದ್ಕೊಳ್ಳಿ. ಏನು ವ್ಯೂ ಇದೆ ಅಲ್ಲಿ ನೋಡು, ವಾಟರ್ ಫಾಲ್ಸ್ಗಳು. ಇದು ನೋಡು ನಜ್ಜೆ ಸೈಕು, ಸಕ್ಕತ್ತಾಗಿದೆ ಗೈಸ್ ಮಾತ್ರ. ಅಬಾ ಭಾರಿ ಮಸ್ತಿದೆ. ಓ ಇಲ್ಲಿ ದೊಡ್ಡ ವಾಟರ್ ಫಾಲ್ಸು. ವಿಡಿಯೋ ಮಾಡ್ತೀಯಾ? ಮಾಡಿ ಎಲ್ಲ ಮಾಡು. ಓ ಇದು ನೋಡಿ ಸಖತ್ತು. ಇದೊಂದು ವಾಟರ್ ಫಾಲ್ಸ್, ಇದೊಂದು ವಾಟರ್ ಫಾಲ್ಸ್, ಇದು ಫುಲ್ ಎಲ್ಲ ವಾಟರ್ ಫಾಲ್ಸ್. ಓ ಇದೊಂದು ವಾಟರ್ ಫಾಲ್ಸ್. ಇವೇನಿದೆ ಗುರು ಇಲ್ಲಿ ಲೆಫ್ಟಿಗೆ, ಯಪ್ಪ ಸೈಕಾಗಿದೆ. ಯೋ 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 ಮಸ್ತಲ್ಲ ಗುರು. ಏನು ಹೇಳಿ ಸಾಕ. ಒಬ್ಬ ಇಲ್ಲೊಂದು ಫೋಟೋ ತಕ್ಕೊಳ್ಳೋಣ. ಕರ್ನಾಟಕ ಬರ್ತಾ ತಕ್ಕೊಳ್ಳೋಣ ಫೋಟೋ. ವಾ ರೇ ವಾ, ಏನು ವಾಟರ್. ಹಾಂ ರೋಡ್ ಹೆಂಗಿದೆ ನೋಡು. ಓ ವೇಸ್ಟ್ ಆಗಲಿಲ್ಲ, ಅದಕ್ಕೆ ಹೇಳೋದನ್ನ ಕೇಳ್ಬೇಕಂದಿದ್ದು ಮತ್ತೆ ನಿಂಗೆ. ಈಗ ಓಕೆ ಪರವಾಗಿಲ್ಲ. ನಜ್ಜಿ ಎಂಥದ್ದು ಇದು ಅಂದರೆ ಈ ಕಲ್ಲೆಲ್ಲ ಬೀಳ್ತಾವ ಕಣ ಇಲ್ಲಿಂದ. ಇಲ್ಲಿ ನೋಡಿ ಇದೆಲ್ಲ ಬಿದ್ದಿರೋದು, ಅದಕ್ಕೆ ಕ್ಲೋಸ್ ಮಾಡೋದು ಅನ್ಸುತ್ತೆ. ಎಂತ ಇದಲ್ಲ ಇಲ್ಲಿ ನೋಡು. ಬಾ ಇಲ್ಲಿ ನೋಡು, ಇಲ್ಲಿ. ನಜ್ಜಿ ಎಂಥದ್ದು ಇದು, ಶೀ. ಅಬ್ಬಾ ನೋಡಿ ವಯಸ್ಸು ಎಂಥದ್ದು ಯಮ್ಮ ದೇವ್ರೆ. ಹೆಂಗೆ ಅಂದರೆ ನಿಮಗೆ ಹೆಂಗೆ ಕಾಣಿಸ್ತು ಗೊತ್ತಿಲ್ಲ, ನನಗಂತೂ ಹೆಂಗೆ ಕಾಣಿಸ್ತು ಅಂದರೆ ಒಂದೇ ಸತಿಗೆ ಹಬ್ಬ ಸ್ವರ್ಗದೊಳಗೆ ಬಂದಂಗೆ ಆಯ್ತು ಒಂದ್ಸತಿ. ಇಲ್ಲಿ ನೋಡಿ, ವಾಟ್ ಬ್ರೋ ಇದೇನೋ ಇದು, ಜುರಾಸಿಕ್ ಪಾರ್ಕು. ಬಾ ದೇವ್ರೆ ಗೈಸ್, ಹಾಂ ಎಂತ ದೊಡ್ಡದಾಗಿದೆ ಅಲ್ಲ ಗೈಸ್. ಜಾಸ್ತಿ ಓವರ್ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂಬೇಡಿ, ಇಲ್ಲ ಆ ಥರ ಇದೆ ಗೈಸ್. ನೀವು ಕಣ್ಣಲ್ಲಿ ನೋಡಬೇಕು, ನೀವು ಹೆಂಗಿದೆ ಗೊತ್ತಾ. ಶೀ 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 ಗುರು, ಏನು ಇದು ಲೋ. ಹಾಂ ಆಗ್ಬೇಟಕ್ಕ, ಇಲ್ಲ ಅಲ್ಲೆಲ್ಲಿ ರೋಡು ಇದೆ ಕಣೋ. ಕೆಳಗೆ ಹೋಗ್ತೀವ ಅಂತ. ಹಾಂ ಅಲ್ಲಿದೆ ನೋಡು ರೋಡು, ಅಲ್ಲಿದೆ ಅನ್ಸುತ್ತೆ ಅಲ್ಲಿ ಗೈಸ್. ಇಲ್ಲೆಲ್ಲೋ ರೋಡ್ ಕ್ಲೋಸ್ಡ್ ಅಂತ ಇತ್ತು. ಎಲ್ಲಿ ಇಲ್ಲೇನ ಏನಾದ್ರು ತೊಳ್ಗಿಳ್ಕೊಂಡು ಹೋಗೈತಾ, ಇಲ್ಲ ಸುಮ್ಮನೆ ಹಾಕೋರು. ಇಲ್ಲಿ ಏನು ರೋಡ್ ಕ್ಲೋಸ್, ಇಲ್ಲಿ ನೋಡು ರೋಡ್ ಕ್ಲೋಸ್ಡ್ ಅಂತೆ. ಇಲ್ಲೆಲ್ಲ ಕ್ಲೋಸ್ ಆಗಿದೆ. ವಾಟ್ ದ ಹೆಲ್ ಗೂಗಲ್ ಮ್ಯಾಪ್, ವಾಟ್ ದ ಹೆಲ್ ಆರ್ ಯು ಇವನ್ ಟಾಕಿಂಗ್ ಅಬೌಟ್? ಒಂದು ಮಾತು, ಆ ಘಾಟ್ ಇಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ ಪರವಾಗಿಲ್ಲ, ಇಲ್ಲಿ ಏನೋ ಕ್ಲೋಸ್ ಆಗಿದೆ ಲೋ. ಗೂಗಲ್ ಮ್ಯಾಪ್, ಯು ಆರ್ ದ ವರ್ಸ್ಟ್ ಇನ್ ದ ವರ್ಸ್ಟ್ ಮಾತ್ರ, ನಿಜವಾಗ್ಲು ಇದೆಲ್ಲ ಮಾಡಬಾರ್ದು ಆಯಿತಾ.
ಎಷ್ಟು 100 ಕಿಲೋಮೀಟರಿಗೆ 5-6 ಗಂಟೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಗೊತ್ತಾ? ಏನು ಮಾತಾಡ್ತಿದ್ಯಾ ಗೂಗಲ್ ಮ್ಯಾಪ್ ನೀನು? ವಾಟ್ ಆರ್ ಯು ಆನ್ ಡೂಯಿಂಗ್? ಇದೆಲ್ಲ ರೋಡ್ ಕ್ಲೋಸ್ಡ್ ಅಂತ ಆಗ್ಬಿಟ್ಟಿದೆಯಲ್ಲ. ಇಲ್ಲಿ ಏನು ಕ್ಲೋಸ್ ಆಗಿದೆ? ಇಲ್ಲಿ ಕ್ಲೋಸ್ ಆಗೋಕ್ಕಾದ್ರೂ ಏನಿದೆ ಅಂತ ಹೇಳಿ ಹೋಗಲಿ. ಬಾವರ್ಚಿ ಗೂಗಲ್ ಮ್ಯಾಪ್ ಮಾತ್ರ ಇದು. ಗೊತ್ತಿಲ್ಲ ಬೇರೆ ಏನಾದರೂ ಆಗಿತ್ತಾ ಏನೋ. ಏನೂ ಆಗಿಲ್ಲ ಗೈಸ್. ಇಲ್ಲೇನು ಮರ ಗಿರ ಬಿದ್ದಿರ್ಬೋದು ಅಷ್ಟೇ. ಕಿಲೋ ಪ್ರತಾಪ್ಗಢ್ ಅಂತೆ. ಪ್ರತಾಪ್ಗಢಲ್ಲಿ ಮಳೆನೇ ಇಲ್ಲ ಅಷ್ಟು. ಪೋಲಾತ್ಪುರ್ ಮಾ ಅಂಬಾನೋ ಘಾಟ್ ದರಹ ಕೋಸ್ವ. ಅಲ್ಲ, ಇದೇ ಪೋಲಾತ್ಪುರ್ ರೋಡು. ಇದು ಕ್ಲೋಸ್ ಆಗಿದೆಯಾ? ಆದರೆ ಇಲ್ಲಿ ರೋಡ್ ಕ್ಲೋಸ್ ಅಂತ ಇದ್ದಿದ್ದೆಲ್ಲ ಸರಿನೇ ಇದೆಯಲ್ಲ. ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಇಲ್ಲಿ ರೋಡ್ ಕ್ಲೋಸ್ ಇದು ರೋಡ್ ಕ್ಲೋಸ್ ತೋರಿಸ್ತಾ ಇದೆ. ಅಲ್ಲ, ಗಾಡಿಗಳು ಬರ್ತಿದೆಯಲ್ಲ ಅಲ್ಲಿ. ಅಲ್ಲ, ಪ್ರತಾಪ್ಗಢ್ ಇಲ್ಲಿ ಹಿಂಗೆ ಹೋಗೋಣ ಸುಮ್ಮನೆ. ಗಾಡಿ ಬರ್ತಾ ಇದೆ ಅಂದರೆ ಹೋಗ್ಬೋದಂತ ತಾನೇ? ಮತ್ತೆ ಅವ್ರು ಇಲ್ಲಿ ಕೇಳ भैया, इधर से पोलतपुर जा सकते हैं ना? हाँ ओके भैया. हाँ ओके. नहीं आज नहीं, कल जाने के लिए. कल अभी क्या है, अभी बारिश का मौसम में कैसा घंटे में भी कुछ भी हो सकता है. हाँ 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 वैसा. अभी निकल जा सकते हो. ಹಾಂ ಓಕೆ, ಥ್ಯಾಂಕ್ ಯು ಭಯ್ಯ. ಅದೇ ಹೋಗ್ಬೋದಂತಷ್ಟೆ. ಹೋಗೋಣ, ಹೋಗೋದೆ. ಮತ್ತು 100 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಶಶು? 100 ಕಿಲೋಮೀಟ್ರಿಗೆ ನಾಳೆ ನೀನು ಅದು ಜಾಗ ಹೇಳಿದ್ದು ಅದಕ್ಕೆ ಹೋಗಿ ರಾಯಗಢಿಗೆ ಹೋಗಿ ಕುಂಬೆ ವಾಟರ್ಫಾಲ್ಸು ನೋಡ್ಬೋದು ಗೈಸ್. ಪ್ರತಾಪ್ಗಢ್ ಆರ್ಚ್ ಇದೆ. ಪ್ರತಾಪ್ಗಢಿಗೆ ಎಂಟರ್ ಆದ್ವಿ. ಚಾರ್ಜ್ ಖಾಲಿ ಆಗ್ಬೋದು. ಪ್ರತಾಪ್ಗಢಿಗೆ ಎಂಟರ್ ಆಗಿಲ್ಲ, ಪ್ರತಾಪ್ಗಢ್ ರೋಡಿಗೆ ಎಂಟರ್ ಆಗಿದ್ದೀವಿ. ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ ಹೇಗಿದೆ ಏನು ಅಂತ. ಈಗ ಚಾರ್ಜ್ ಖಾಲಿ ಆಗುತ್ತೆ, ಅಷ್ಟೋ ತನಕ ಮಾತಾಡಿರ್ತೀನಿ. ಇಲ್ಲ ಅಲ್ಲಿ ಹೋಗೋಷ್ಟರಲ್ಲಿ ಚಾರ್ಜ್ ಖಾಲಿ ಆಗಿದ್ದರೆ ಇನ್ನು ಫೋನಲ್ಲಿ ಸಿಗ್ತೀನಿ ಅಷ್ಟೇ. ಓಕೆ, ಅಲ್ಲಿ ಚಾರ್ಜ್ ಪಾರ್ಕ್ ಮಾಡಿಬಿಟ್ಟು. ಬಟ್ ನಾವು ನಾಳೆ ಹೋಗ್ಬೇಕಾಗಿರೋ ರೋಡ್ ಇದು. ಇದರಲ್ಲಿ ಹೋದರೆ 100 ಕಿಲೋಮೀಟರ್ಸ್ ಉಳಿಯುತ್ತೆ ಗೈಸ್. 100 ಕಿಲೋಮೀಟರ್ಸ್, 100. ಹಾಗಾಗಿ ವಿಲ್ ಟ್ರೈ. ಏನೋ ಅಂತ ಏನೂ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ಗೈಸ್. ಬ್ಯಾಟ್ರಿ ಚೇಂಜ್ ಮಾಡಿಬಿಟ್ಟೆ, ಯಾಕೆಂದರೆ ಇಲ್ಲೊಂದು ವ್ಯೂ ಇತ್ತು ಪ್ರತಾಪ್ಗಢ್ದು. ಓಹೋ, ಇಲ್ಲಿ ನೋಡಿ, ಇತ್ತು ಅಲ್ಲ, ಇದೆ ನೋಡಿ ಇನ್ನು. ವಾರೆ ವಾ ಚಂದ್ರು ಬ್ರೋ. ದಟ್ಸ್ ಪ್ರತಾಪ್ಗಢ್ ಫಾರ್ ಯು ಗೈಸ್. ದಟ್ಸ್ ಪ್ರತಾಪ್ಗಢ್ ಫಾರ್ ಯು. ಸಖತ್ತು ಬಿಡಿ, ಸಖತ್ತು. ಎಲ್ಲ ಮೇಲಿದ್ದಾರೆ ನೋಡಿ, ಹತ್ತಿದ್ದಾರೆ. ಅಲ್ಲಿ ನೋಡು, ಒಬ್ಬ ಗೈಸ್. ಫೋರ್ಟ್ ಒಂದು ಕಡೆ ಆದರೆ ಅದು ಒಂಥರ ಸುಮ್ಮನೆ ಕ್ಲೋಸ್ ಅಂತ ಹೇಳಿದ್ರು. ಇಲ್ಲಿ ನೋಡಿ ಬಂದ್ವಿ ಅಂತೂ. ವಾರೆ ವಾ. ಇಷ್ಟೊಂದು ಜನ ಅವರಲ್ಲ. जा सकते हैं. ಹ್ಞೂ, ನಮಗೆ ಬೈಕಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟವ್ರೆ. ಹೋಗ್ಬೋದಾ? ಓ, ನಮಗೆ ಫುಲ್ಲು ಒಳಗೆ ಹೋಗ್ಬೋದಾ ಅಂತ ನಾವು ಸೂಪರ್ ಅಂದ್ಕೊಳ್ಳಿ. ಹಾಗಾದರೆ ನಾವು ಡ್ರೋನ್ ಹಾರ್ಸಂಗಿಲ್ಲ. ಫಸ್ಟೇ ಹಾಕವ್ರೆ ಡ್ರೋನ್ ಹಾರ್ಸಂಗಿಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ವಯರ್ ಹತ್ತ. ಯಾರಲ್ಲಿ ಚಡ್ಡಿ ಹಾಕೊಳ್ಳೋ.
ಇದನ್ನೇನು ಸದ್ಯಕ್ಕೆ ಏನು ತೆಗಿಯಲ್ಲ ಅಲ್ಲ. ಅಂತೂ ಬಂದುಬಿಟ್ವಿ, ಪ್ರತಾಪ್ಗಢ ಫೋರ್ಟಿಗೆ ಬಂದಿದ್ದೀವಿ. ಹಾಂ, ಹತ್ತೋಣ. ಒಳ್ಳೆ ಕಟ್ಟಿಟ್ಟವ್ರೆ ಮಾತ್ರ ಆವಾಗಲೇ. ಅಲ್ಲಿ ಗೈಸ್ ನೀವು ನೋಡಿದ್ರಲ್ಲ, ಅವನು ಕ್ಲೋಸು, ಯಾವುದು ಹೋಗಂಗೆ ಇಲ್ಲ ಅಂತ ಅಂದ. ಫುಲ್ಲು ಫಾಗ್ ಕವರ್ ಆಯಿತು. ಫುಲ್ ಬಂದು ಅಂತ ಹೇಳ್ಬಿಡೋದ. ನಾವು ರೂಮಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಮತ್ತೆ ಹೋಗಿ ಬರೋಣ ಅಂತೇಳಿ ಬಂದ್ವಿ. ಸರಿ. ಹಾಂ, ಓ ಹಾಂ, ಗೋ ಎಂಟ್ರಿ ನೋಡಿ. ವಾ, ಏನು ಎಂಟ್ರಿ ಹೇಳಿ. ಡೋರ್ ನೋಡಿ, ಪಕ್ಕ ಹೊಸದಿದು. ಇಲ್ಲ ಕಣಮ್ಮ, ದುಡ್ಡು, ನಾವು ಬಡವ್ರ ಮನೆ ಮಕ್ಕಳು ಗೈಸ್. ಗೈಸ್ ಅಂತೂ ಬಂದ್ವಿ ನೋಡಿ. ಎಲ್ಲವೂ ಹೊಡೆದಿಟ್ಟವ್ರೆ, ಏನೋ ರೆಡಿ ಮಾಡಕ್ಕ. ಇಲ್ಲ, ಇಲ್ಲಿದ್ದು ತೆಗೆದಿಟ್ಟಿದ್ದಾರೆ ಅನಿಸುತ್ತೆ. ಯಾರೂ ಇಲ್ಲ, ಏನೂ ಇಲ್ಲ. ನೋಡಿ, ಒಬ್ಬ ಏನು ವ್ಯೂ ಇದೆ ಗೊತ್ತಾ ಮೇಲಿಂದ ಅನಿಸುತ್ತೆ. ತೋರಿಸ್ತೀವಿ ರೀ, ತಡಿ ಒಂದ್ಸತಿ ಇಲ್ಲಿಂದ ನೋಡೋಣ. ಗೈಸ್ ಇಲ್ಲಿ ನೋಡಿ ಗೈಸ್, ಯಪ್ಪ ದೇವ್ರೆ, ಎಂಥ ವ್ಯೂ ಇದೆ. ಬೆಟ್ಟದ ಮೇಲೆ ಬೆಟ್ಟ, ಬೆಟ್ಟದ ಮೇಲೆ ಬಿಟ್ಟು ಅಲ್ಲಿ ಹಿಂದೆ ಹಂಗೆ ಕಸನ ನೋಡು. ಇಲ್ಲ ಅಲ್ಲ, ಬೋರ್ಡ್ ಹಾಕಿದ್ದು ನೋಡಲಿಲ್ಲ, ಅಲ್ಲೇ ಕೆಳಗೆ ಹಾಕವ್ರೆ. ಹಾಂ, ಡ್ರೋನ್ ಹಾರ್ಸಂಗಿಲ್ಲ, ಕಸ ಹಾಕಂಗಿಲ್ಲ ಅಂತ. ಏನೋ ಗೊತ್ತಿಲ್ಲ. ಇಲ್ಲೋದ್ರೆ ಇಲ್ಲಿಗೆ ಮಾತ್ರ ಹೋಗ್ತೀವಿ, ಅಲ್ಲಿ ಹೋಗೋಣ. ಓಕೆ, ಪ್ರತಾಪ್ಗಢ ವರ್ಲ್ಡ್ ಹೆರಿಟೇಜ್ ಪ್ರಾಪರ್ಟಿ ಇನ್ಸ್ಕ್ರೈಬ್ಡ್ ಇನ್ 2025 ಅಂಡರ್ ಮರಾಠಾ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ. ಓಕೆ, ದಿಸ್ ಈಸ್ ಆಲ್ಸೋ ವರ್ಲ್ಡ್ ಹೆರಿಟೇಜ್ ಪ್ರಾಪರ್ಟಿ. ಮರಾಠಾ ಮಿಲಿಟರಿ ಲ್ಯಾಂಡ್ಸ್ಕೇಪ್ಸ್ ಆಫ್ ಇಂಡಿಯಾ. ಮೇಲೆ ಹೋಗೋಣ ಬನ್ನಿ. ಫ್ಲ್ಯಾಗ್ ಬ್ಯಾಷನ್, ಸೆಕೆಂಡ್ರಿ ಲೆವೆಲ್ ಫೋರ್ಟಿಫಿಕೇಷನ್ ಅಂದರೆ ಇಲ್ಲಿ ಏನೋ ಇದೆ. ಮೇಲೆ ಹೋಗಿ ಬರ್ತೀವಿ ರೀ. ವಾ, ಬಂದ್ಬಿಟ್ವಿ ಅಂತೂ ಮೇಲೆ. ಓ ನೋಡಿ, ಇಲ್ಲಿ ನೋಡಿ. ನಾಳೆ ಹೋಗೋ ಘಾಟು ಕಾಣಿಸುತ್ತೆ ಹಂಗಾದ್ರೆ. ಇಲ್ಲಿ ನೋಡಿ, ಮತ್ತೆ ಈ ವ್ಯೂ ನೋಡಿ. ನಾವು ಅಲ್ಲಿಂದ ಹಿಂಗೆಲ್ಲ ಬಂದಂಗೆ ಆಯಿತು. ನಾನು ವೀಡಿಯೋನೇ ಮಾಡಿಲ್ಲ ಗೈಸ್. ನೋಡಿ ಇಲ್ಲಿ ಈ ವ್ಯೂ ನೋಡಿ, ಫೋನಲ್ಲಿ ನೋಡಿ. ನಾನು ಅದು ನಿಲ್ತೀನಿ, ಈಗ ಬೈಬೇಡ ನೀನು. ಈ ಕಡೆ ನೋಡಿ, ಇದು ಫೋಟೋ ನಂಗೆ ಬೇಡ. ಇಲ್ಲಿ ನೋಡಿ ನೋಡಿ, ಆ ಬೆಟ್ಟಗಳು, ಕ್ಲೌಡ್ಸು ಎಲ್ಲ ಏನು ಸಖತ್ತಾಗಿದೆ ಅಂದರೆ ನೋಡಿ. ಒಳ್ಳೆ ಬಿಸಿಲು ಬಂತು ಆ ಕಡೆ ಏನು ಅಷ್ಟು ವ್ಯೂ ಇಲ್ಲ, ಬಟ್ ಈ ವ್ಯೂ ಮಾತ್ರ ಸಖತ್ತಾಗಿದೆ. ದಿಸ್ ಈಸ್ ದ ಫೋರ್ಟ್. ಹೆಲ್ಮೆಟಲ್ಲಿ ನೋಡಿರ್ತೀರಲ್ವ, ಆ ಕಡೆ ಮುಂದೆ ಹೋಗ್ಬೋದು, ಬಟ್ ನಾವು ಹೋಗಲ್ಲ ಅಲ್ಲಿಗೆ. ಈ ವ್ಯೂ ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ. ಇಲ್ಲಿ ಹೋಗಿ ಫುಲ್ ಇಲ್ಲೆಲ್ಲ ಕಾಯ್ತಾ ನಿಂತ್ಕೊಬೋದಿತ್ತು ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಅಂದರೆ ಇದೇ ಲ್ಯಾಂಡ್ ಸ್ಲೈಡ್ ಆಗೋದು. ಏನು ಹೇಳಿ, ಈ ನೀರು ಇರುತ್ತಲ್ಲ, ಚಿಕ್ಕ ಚಿಕ್ಕದಾಗಿ ಹೊಸ್ದಾಗಿ ಜಲ ಉಟ್ಕೊಳೋದು, ಅದೇ ಲ್ಯಾಂಡ್ ಸ್ಲೈಡ್ ಮಾಡೋದು. ಇದೆಲ್ಲ ಗುಡ್ಡದ ಒಳಗಿಂದ ಬರ್ತಾಯಿದೆ.
ಬಟ್ ಆ ವ್ಯೂ ಅಂತೂ ಸಕ್ಕತ್ತಾಗಿದೆ ಗುರು. ಆ ಬೆಟ್ಟ ಅದು ಒಂದಕ್ಕಿಂತ ಒಂದು ಆ ಕ್ಲೌಡ್ಸ್ ಮೇಲೆ ಕ್ಲೌಡ್ಸ್ ಕವರ್ ಆಗಿದೆ ಅಲ್ಲಿ ನೋಡಿ. ನೋಡಿ ನಿಮಗೆ ತೋರಿಸ್ತೀನಿ ನೋಡಿ, ಒಂದಕ್ಕಿಂತ ಒಂದು ಹೆಂಗಿದೆ ಅಂದರೆ ಈ ಬೆಟ್ಟದ ಮೇಲೆ ಕ್ಲೌಡ್ಸ್ ಕವರ್ ಆಗಿದೆ, ಅದ್ರ ಮೇಲ್ಗಡೆ ಇನ್ನೂ ಬೆಟ್ಟ ಇದೆ ಕಾಣಿಸ್ತಾ ಇಲ್ಲ ಅಷ್ಟೇ, ಅಲ್ಲೂ ಅಷ್ಟೇ, ಆ ಬೆಟ್ಟನೂ ಅಷ್ಟೇ. ಬಟ್ ಈ ಸ್ಪೇಸ್ ನೋಡಿ ಇದು ಸೈ ಎಸ್ ಅಷ್ಟೇ. ಇನ್ನು ಸಿಗ್ತೀವಿ ನಿಮಗೆ ಗಾಡೀಲಿ ಕೆಳಗೆ ಹೋಗ್ತಾ ಮತ್ತೆ ಆ ಬೆಟ್ಟನೇ ತೋರಿಸ್ಬಿಟ್ಟು ಸಿಗ್ತೀವಿ. ಇಲ್ಲಿದ್ದ ಬಗ್ಗೆ ಏನಾದರೂ ತಿಳ್ಕೊಬೇಕಂತಿದ್ರೆ ಗೂಗಲ್ ಮಾಡಿ ಗೈಸ್, ಗೂಗಲ್ ಇದೆ ತಾನೇ, ಗೂಗಲ್ ಮಾಡಿ ನೋಡಿ ಅಷ್ಟೇ. ಓಕೆ, ಸಿ ಯು, ಬಾಯ್ ಗೈಸ್. ಆಯಿತು ಎಲ್ಲ ಹಿಂದೆ ಕಾಣ್ತಿರೋದೆ ಫೋರ್ಟ್ ಪಾಯಿಂಟ್, ಮೇನ್ ಪಾಯಿಂಟು. ಅಲ್ಲಿ ಹೋಗ್ಬಿಟ್ಟು ಹೊರಟ್ವಿ. ಅಲ್ಲಿಗೆಲ್ಲ ಯಾರೂ ಹೋಗಲ್ಲ ಅನ್ಸುತ್ತೆ, ಹೋಗ್ಬೋದು ಬಟ್ ನಾವು ಹೋಗ್ತಾ ಇಲ್ಲ ಅಲ್ಲಿಗೆ. ಈ ಕಡೆ ಎಲ್ಲ ವ್ಯೂ ನೋಡಿ, ವ್ಯೂ ಕಾಣಲ್ಲ, ಕಟ್ಟೆ ಇದೆ, ಬಟ್ ಅಲ್ಲಿ ಮೇಲ್ಗಡೆ ನೋಡಿ ಸಕ್ಕತ್ತಾಗಿದೆ. ಅಲ್ಲಿ ಆ ಕಡೆ ಸೈಡೆಲ್ಲ ಹೋಗ್ಬೋದು ಬಟ್ ನಾವು ಹೋಗ್ತಾ ಇಲ್ಲ. ಸಿಗುವ ಕೆಳಗಡೆ ಹೋಗಿ ಗಾಡಿ ಹತ್ರ ಸಿಗ್ತೀವಿ. ಅಲ್ಲಿ ನಿಲ್ಸೋಣ, ವಾಟರ್ ಫಾಲ್ಸ್ ಹತ್ರ ನಿಲ್ಸೋದು ಬೇಡ, ಜುರಾಸಿಕ್ ಪಾರ್ಕ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ನಿಲ್ಸೋಣ. ಇಲ್ಲ, ವಾಟರ್ ಫಾಲ್ಸ್ ಹತ್ರ ನಿಲ್ಸಿರೋ ಆಯ್ತು, ಚೆನ್ನಾಗಿ ಕಾಣುತ್ತೆ ವಾಟರ್. ಅಲ್ಲ ಅಲ್ಲೇನು ಹಾರಿಸ್ಬೋದು ಎಲ್ಲಿ ಬೇಕಾದರೂ. ಗೈಸ್ ಹೊರಟ್ವಿ ಪ್ರತಾಪ್ಗಢ ಫೋರ್ಟಿಂದ. ಬರ್ಬೇಕಾದ್ರೆ ನೋಡಿದ್ರಲ್ಲ ಅದೇ ರೋಡು, ಈಗ ವಾಪಸ್ ಹೋಗ್ತಾ ಇದ್ದೀವಿ ಅಷ್ಟೇ. ಹೊರಟ ತಕ್ಷಣ ಸರಿ ಮಳೆ ಶುರು ಆಯಿತು, ಸಾಕತ್ತಾಗಿ ಬರ್ತೈತೆ ಮಳೆ. ಒಂಚೂರು ಲೆನ್ಸ್ ಮೇಲೆ ನೀರಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಮಾಡೋಂಗಿಲ್ಲ ಲೆನ್ಸ್ನ. ಇಲ್ಲಿ ಸುಮ್ಮನೆ ಊಟಕ್ಕೆ ಕೂತಿದ್ವಿ ಆಯಿತಾ, ಕವರ್ ಆಗಿಬಿಡ್ತು. ಶಾಶು ಒಂದು ಪಾಯಿಂಟ್ ನೋಡ್ದ, ನಾವು ಹೋಗಿ ಬಂದ್ವಲ್ಲ ಬೆಳಿಗ್ಗೆ, ಏನು ಹೇಳಿ ಲಾಡ್ವಿಕ್ ಪಾಯಿಂಟ್ ಅಂತ 2 ಕಿಲೋಮೀಟ್ರ್ ನಡಿಬೇಕು ಅಂತ. ಆ ಪಾಯಿಂಟಲ್ಲಿ ನಡ್ಕೊಂಬಂದರೆ ಈ ಜಾಗದಲ್ಲಿ ಇಲ್ಲಿ ಫಾಗ್ ಆಗಿದೆ. ಈಗ ಇಲ್ಲಿಗೆ ಬರಬೇಕು, ಜಸ್ಟ್ ಮಿಸ್ಸು. ಇನ್ನೊಂದ್ಸತಿ ಕಾಣಿಸಿದ್ರೆ ತೋರಿಸ್ತೀನಿ ರೀ, ಅಲ್ಲಿಗೆ ಬರಬೇಕು. ಈ ಅಣ್ಣ ಹೇಳಿದ್ದು ಈಗ ಸೈಕಲ ಹೆಂಗೆ ಕೂತಿದ್ದೀವಿ ನೋಡಿ, ಇಲ್ಲೇ ಕೆಳಗಿಂದ ನೋಡ್ತಿದ್ದೀವಿ ಅಷ್ಟೇ, ಮೇಲಿಂದ ನೋಡಿಲ್ಲ. ತೋರಿಸ್ತೀನಿ ರೀ, ಓಪನ್ ಆಗುತ್ತೆ ತೋರಿಸ್ತೀನಿ ಹೋಗೋಷ್ಟರಲ್ಲಿ. ನೋಡಿ ಕಾಣಿಸ್ತು ಇಲ್ಲಿ ಇದೆ ಇಲ್ಲ ಕಾಣ್ತು, ಈ ಗ್ರಿಲ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ಬರ್ತೀವಿ. ಅದೇ ವ್ಯೂ ಪಾಯಿಂಟ್ ಅಂತೆ. ಚೆನ್ನಾಗಿತ್ತಲ್ಲ ಒಂದು ಲೆಕ್ಕಕ್ಕೆ, ಬಂದಿದ್ರು ಬಟ್ ತುಂಬ ವೆಯ್ಟ್ ಮಾಡಬೇಕಿತ್ತು. ಇಲ್ಲಿ ನೇತ್ರಾವತಿ ಥರ ವೆಯ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ಲ ಬಿಡು, ನೇತ್ರಾವತಿಗಿಂತ ಕಮ್ಮಿ ವೆಯ್ಟ್ ಮಾಡೋಕ್ಕಿತ್ತು. ಅಲ್ಲೇ ವ್ಯೂ ಪಾಯಿಂಟ್ ಇದೆ, ತೋರಿಸ್ಬಿಟ್ಟೆ ನೋಡಿ. ಬಟ್ ಇಲ್ಲಿ ನೋಡಿ ಸಖತ್ತಾಗಿದೆ. ಇಲ್ಲೇ ಹೋಗೋಣ ಬಾ, ಹಂಗೇನಿದೆ, ಏನಾಗಲ್ಲ, ಬೀಳಲ್ಲ, ಹೆದರ್ಬೇಡ ನೀನು, ನಾನು ಕರ್ಕೊಂಡು ಹೋಗ್ತೀನಿ. ಗೈಸ್ ಸಿಗ್ತೀನಿ ತಡಿ ಗೈಸ್. ಈಗ ನೋಡಿ ರೇಂಜ್ ಕ್ಲಿಯರ್ ಆಗಿದೆ ನೋಡಿ, ದಟ್ಸ್ ದ ಪಾಯಿಂಟ್. ವಾವ್, ಈ ಕಡೆ ಎಲ್ಲ ಇದೆ ಪಾಯಿಂಟ್ ನೋಡಿ, ಅಲ್ಲಿ ಮೇಲೆ ಗ್ರಿಲ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೂಪರ್ ಗೈಸ್, ಒಂದು ಮಸ್ತ್ ಊಟ ಮಾಡಿದ್ವಿ. ನೀನೇ ಹೇಳ್ಬೇಕು, ಹಿಂದ್ಗಡೆ ಇತ್ತು ಕಾಣ್ದಾಗ, ಹಿಂದ್ಗಡೆ. ಬಿಡು ನಿಲ್ಸೋಣ. ವಾಟರ್ ಫಾಲ್ ಹತ್ರ ನಿಲ್ಸ್ಬೇಕಾ, ಮುಂಚೆ ಎಲ್ಲರೂ ನಿಲ್ಸ್ಬೇಕಾ? ಒಂದು ಈ ಗುಡ್ಡ ಕಾಣಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ. ಹಾಂ ಅದೇ, ಇದು ಫಸ್ಟ್ ಕಾಣುತ್ತಲ್ಲ ಅಲ್ಲಿಗೆ ನಿಲ್ಸೋಣ. ಗೈಸ್ ಇನ್ನು ಸ್ಟಾಪ್ ಕೊಡಬೇಕು. ಊಟ ಆಯಿತು, ಮಸ್ತ್ ಊಟ ಆಯಿತು ಬಿಡಿ, ಆಯಿತಾ, ಸಕ್ಕತ್ತಾಗಿತ್ತು ಊಟ ಮಾತ್ರ. ಊಟದ ಬಗ್ಗೆ ಮಾತಾಡೋಂಗಿಲ್ಲ. ಹಾಂ, ಏನಾಗಿತ್ತು ಹೇಳೋ? ಅಂದೆ ಹಾಂ. ಹೊರಟ್ವಿ ಗೈಸ್ ಈಗ ಟುವರ್ಡ್ಸ್ ಮಹಾಬಲೇಶ್ವರ. ಅಗೇನ್ ಒಂದು ಒಳ್ಳೆ ಊಟ ಆಯಿತು, ಹಂಗಾಗಿ ಸ್ವಲ್ಪ ಮಸ್ತ್ ಅನ್ನಿಸ್ತು ಅಂದ್ಕೊಳ್ಳಿ. ಓಹೋ, ಈಗ ಮತ್ತೆ ಜುರಾಸಿಕ್ ಪಾರ್ಕ್ ಕಡೆ. ಯಪ್ಪ ನೋಡಿ, ಯಾವ ಜುರಾಸಿಕ್ ಪಾರ್ಕಿಗೆ ಏನು ಕಮ್ಮಿ ಇಲ್ಲ ಗುರು ಇದು. ಶಿ ಈ ಕಡೆ ನಾರ್ಮಲ್ಲು ಗುಡ್ಡಗಳು, ಬಟ್ ಆ ಗುಡ್ಡ ಅಂತೂ ಫುಲ್ ಟೆಂಪ್ಟ್ ಮಾಡ್ತಿದೆ ನನಗಂತೂ. ನೋಡಿ ಏನು ಗುಡ್ಡ ಗುರು, ಎಂಥ ಸಖತ್ತಾಗಿದೆ ನೋಡಿ, ಎಂಥ ಹೈಟಲ್ಲಿದೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಅಂದ್ಕೊಳ್ಳಿ. ನೋಡಿ ಸೂಪರ್. ನಿಲ್ಸೋದೇ ಅಲ್ಲ, ಇಲ್ಲಿ ಕೆಳಗೆಲ್ಲ ನೀರು ಹೋಗ್ತಾ ಇರೋ ಸೌಂಡು ನೋಡಿ. ಅಲ್ಲಿ ಗಾಡಿಗಳಿದೆ ಬಾಯ್ಸ್, ಅಷ್ಟೇ
ಸಖತ್ತು. ಈ ಕಡೆ ಗುಡ್ಡ ಏನು ನಾರ್ಮಲ್ ಆಗಿದೆ, ಬಟ್ ಆ ಗುಡ್ಡ ಅಂತೂ ಏನಂದರೆ ಏನಂತ ಹೇಳೋಕ್ಕೆ ಅಸಾಧ್ಯ ಅಂದ್ಕೊಳ್ಳಿ. ಎಸ್ ಸಿಗ್ತೀವಿ, ಹೊಡಿತೀರಾ ಆಕ್ಷನ್ ಸೆಂಟ್ರಲ್ಲಿ ಸಿಗ್ತೀವಿ ನೀವು. ಗೈಸ್ ವಾಟ್ ಆಫ್ ವ್ಯೂ ಗುರು. ಮಾತ್ರ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅನ್ಸುತ್ತೆ ಇಲ್ಲಿ. ನಿಮಗೆ ಫೋನಲ್ಲಿ ತೋರಿಸ್ಲಿಲ್ಲ ಅಂದ್ಕೊಂಡು ನಾನು ಫೋನಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಯಪ್ಪ. ट्रैकिंग के लिए कहाँ से जाने का? ट्रैकिंग नहीं, प्रतापगढ़ इधर से का. आगे से क्या? हाँ आगे से हाँ, आगे से. वेलकम. हमारा लेना एक वीडियो ओके, ले लिया. ब्लॉगर हो गया? हाँ व्लॉगर है. हाँ एक हमारा भी चढ़ाना है। ओके ओके. हाँ आप चालू कर रहे हैं. क्या नाम है? रॉकीज 390 है और ट्रेकॉनिक्स है, दोनों का है, चेक करो. ओके. ನೋಡ ದಾರಿ ಪಾಯಿಂಟ್. ಹಾಂ ಓಕೆ, ದಾರಿ ಪಾಯಿಂಟ್ ಮೊದಲು ನೋಡಿದ್ವಿ ಇಲ್ಲೆಲ್ಲೋ. ನೋಡಿ, ವಾ 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 ಮಹಾಬಲೇಶ್ವರ್ 7 ಕಿಲೋಮೀಟರ್ಸ್ ಅಂತೆ. ಓ, ಆ ವಾಟರ್ಫಾಲ್ ಅಂತೂ ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲಿ ನೋಡಿ, ವಾ ಓ ಫಿಸ್ಟ್ ಮಾತ್ರ. ಇಲ್ಲೊಂದು ವಾಟರ್ ಫಾಲ್ಸ್, ಅಲ್ಲೊಂದು ವಾಟರ್ ಫಾಲ್ಸ್, ಅಲ್ಲೊಂದು ವಾಟರ್ ಫಾಲ್. ಹಾಂ ಇಲ್ಲೇ ಮೊದಲು ಖಾಲಿ ಇತ್ತಲ್ಲ ಅಲ್ಲ. ಹ್ಞೂ ಕಣೋ, ಸಖತ್ತಾಗಿದೆ ಜಾಗ. ಗಾಡಿದಾರ ಫೋಟೋ ತೆಗಿತೀನಿ. ವಾಟರ್ ಫಾಲಿಗೆ ಒಂದು ಬೈ ಫಾಗ್ ಎಲ್ಲ ಬಂತು. ಇದೆಲ್ಲ ನೋಡಿ, ಇಲ್ಲೆಲ್ಲ ಎಲ್ಲ ಕಡೆಯಿಂದ ಹನಿಯಕ್ಕೆ ಶುರು ಆಯಿತು. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ತುಂಬ ವಾಟರ್ ಫಾಲ್ಸ್ಗಳು ಸಿಗುತ್ತೆ. ವಾವ್, ದಿಸ್ ವಾಟರ್ ಫಾಲ್ ಈಸ್ ಆಲ್ಸೋ ಗುಡ್. ಬಟ್ ಅದೊಂಥರ ವ್ಯೂ ಪಾಯಿಂಟ್ ಥರ ಇದೆ, ಓಪನ್ ಆಗಿದೆಯಾ. ಇದು ಸಖತ್ತಾಗೇ ಇದೆ. ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಕೈಂಡ್ ಆಫ್ ಗುಡ್. ಬಟ್ ಇಲ್ಲಿ ನೋಡಿ, ಇಲ್ಲೆಲ್ಲ ಗುಡ್ಡದಿಂದನೂ ಬರ್ತಾ ಇದೆ ನೀರು. ಗುಡ್ಡದ ಎಲ್ಲ ಕಡೆಯಿಂದನೂ. ಇನ್ನೂ ಮಳೆ ಬಂದರೆ ಇನ್ನೂ ಎಲ್ಲ ಕಡೆ ಬರುತ್ತೆ ಅನಿಸುತ್ತೆ. ಬಟ್ ನಾವು ಇಲ್ಲಿಂದ ಹೋಗೋ ತನಕ ಆಧಾರ ಮಳೆ ಎಲ್ಲ ಬರೋದು ಬೇಡ. ಬಿಕಾಸ್ ಈ ರೋಡ್ ಮಿಸ್ ಆದರೆ 100 ಕಿಲೋಮೀಟ್ರ್ ಎಕ್ಸ್ಟ್ರಾ, ಏನು ಹೇಳಿ 100 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಹೋಗಬೇಕು. ಓ, ದಿಸ್ ಫಾಲ್ಸ್ ಈಸ್ ಆಲ್ಸೋ ಗುಡ್, ಬಟ್ ನೋ ಸ್ಪೇಸ್. ಲುಕ್ ಅಟ್ ರೈಟ್. ಬರ್ಬೇಕಾದ್ರೆ ನೋಡಿರ್ತೀರ ಬಿಡಿ ರೈಟಿಗೆ. ಏನಿಲ್ಲ ಗೈಸ್, ಇನ್ನು ಇದೇ ಥರ ಫಾರೆಸ್ಟು. ಇನ್ನು ನಿಮಗೆ ನೆಕ್ಸ್ಟ್ ನೋಡೋಣ. ಅಕಸ್ಮಾತ್ ಎಂಡ್ ಮಾಡಿಲ್ಲ ಅಂದರೆ ಫೋನಲ್ಲಿ ಸಿಗ್ತೀನಿ, ಇಲ್ಲ ಅಂದರೆ ವಿಲ್ ಸಿ ಯು ಇನ್ ಇದರಲ್ಲಿ ಆ್ಯಕ್ಷನ್ ಕ್ಯಾಮ್ರಲ್ಲಿ ಸಿಕ್ಕಿದ್ರು ಸಿಗ್ತೀವಿ. ಈಗ ಡೈರೆಕ್ಟ್ ರೂಮಿಗೆ ಹೋಗ್ತೀವಿ. ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು